ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಫೈನಲಿ ವಾರ್ ಎಂಡ್ ಆಯ್ತು, ಇರಾನ್ US ವಾರ್ ಎಂಡ್ ಆಯ್ತು. ಫೈನಲಿ ಒಂದು ಪಾಸಿಟಿವ್ ನ್ಯೂಸ್. ಅಂದ್ರೆ ಈಗ ನೀವು ಹೆಡ್ಲೈನ್ಸ್ ಎಲ್ಲ ನೋಡ್ತಿರ್ಬೋದು, ವಾರ್ ಎಂಡ್ ಆಗ್ತಾ ಇದೆ ಅಂತ ಬರ್ತಾ ಉಂಟು. ಒಂದು ಪೀಸ್ ಡೀಲ್ ಫೈನಲೈಸ್ ಆಗಿದೆ, ನಾಳಿದ್ದು ಫ್ರೈಡೆ ಸೈನ್ ಮಾಡ್ಲಿಕ್ಕಿದ್ದಾರೆ. ಸೊ ಅದರ ನಂತರ ವಾರೇ ಬರಬಾರ್ದು, ವಾರೇ ಇರ್ಲಿಕ್ಕಿಲ್ಲ ಅಂತೇಳಿ ನಾವು ಅನ್ಕೊಳ್ತಿದ್ದೇವೆ. ಸೊ ಕಂಗ್ರ್ಯಾಚುಲೇಷನ್ಸ್ ಗಲ್ಫಲ್ಲಿರುವ ಎಲ್ರಿಗೂ, ಸ್ಪೆಷಲಿ ಇಂಡಿಯನ್ಸ್. ತುಂಬ ಟೆನ್ಷನ್ ಇದ್ದೇವೆ ನಾವು. ಡೈಲಿ ಬೆಳಿಗ್ಗೆದ್ದು ನ್ಯೂಸ್, ಬೆಳಿಗ್ಗೆ ಸಂಜೆ ರಾತ್ರಿ ನ್ಯೂಸ್ ನೋಡೋದೈತೆ, ಏನಾದರೂ ಅಪ್ಡೇಟ್ ಇದೆಯಾ, ಇದು ಸಾಲ್ವ್ ಆಗ್ತದೆ ಅಂತೇಳಿ. ಮತ್ತು ಜಾಬ್ ಅದ್ರಲ್ಲಿ ರಿಲೇಟೆಡ್ ತುಂಬ ಟೆನ್ಷನ್ ಇತ್ತು, ಕೆಲವರು ತುಂಬ ಸಫರ್ ಆಗಿದ್ದಾರೆ, ನಾವು ಕೂಡ ಅದರಲ್ಲಿ ಇದ್ದೇವೆ. ಸೊ ಫೈನಲಿ ಒಂದು ರಿಲೀಫ್ ನಮ್ಗೆಲ್ರಿಗೂ. ಸೊ ಮತ್ತೆ ಯಾರೆಲ್ಲ ಈ ಒಂದು ಇದಕ್ಕೆ ಪ್ರೇ ಮಾಡಿದ್ದಾರೆ ಈ ವಾರ್ ನಿಲ್ಲಿಕ್ಕೆ, ಅವರಿಗೆ ನಮ್ಮ ಫಾಲೋವರ್ಸ್ ಸ್ಪೆಷಲಿ ನಾವು ರಿಕ್ವೆಸ್ಟ್ ಮಾಡಿದ್ದೆವು, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಇಲ್ಲಿ ಈ ಗೌರ್ಮೆಂಟ್ ನಮ್ಮನ್ನು ಇಷ್ಟೊಂದು ಸೇಫ್ ಗಾರ್ಡ್ ಮಾಡಿದ್ದಕ್ಕೆ, ತುಂಬ ಚೆನ್ನಾಗಿ ನೋಡಿದ್ದಕ್ಕೆ. ಹಾಗೂ ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೂಡ ಗಲ್ಫಲ್ಲಿ ಇರುವ ಇಂಡಿಯನ್ಸ್ ಎಲ್ಲರೂ ಸೇಫ್ ಆಗಿದ್ದಾರೆ ಅಂತೇಳಿ ನೋಡಿಕೊಂಡದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ನೋಡುವ, ಇನ್ನು ಫ್ರೈಡೆ ಒಂದು ಸೈನ್ ಆಗ್ಲಿಕ್ಕಿದೆ, ಅಲ್ಲಿವರೆಗೆ ಏನು ಆಗದಿದ್ರೆ ಸಾಕು, ಕನ್ಫರ್ಮ್ ಆಗುತ್ತೆ. ಇದ್ದೇನೆ, ನಂದು ಭರವಸೆ ಇಲ್ಲ ಮಾರಿ, ಇವರು ಟ್ರಂಪ್ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಒಂದು ಸಿಚುವೇಶನ್ ಇಷ್ಟರೊಳಗೆ ಆಗಿತ್ತಲ್ಲ, ಒಂದು ದಿನ ಪೀಸ್ ಡೀಲ್ ಆಗ್ತದೆ ಅಂತೇಳಿ, ಇನ್ನೊಂದು ದಿನ ಆಗುದಿಲ್ಲ ಆಗುದಿಲ್ಲ ಅಂತ ಕಾಮಿಡಿ ಆಗಿದೆ. ನಾನು ನ್ಯೂಸ್ ನೋಡದೆ ಬಿಟ್ಟಿದ್ದೆ. ಸೊ ಫೈನಲಿ ಒಂದು ಗುಡ್ ನ್ಯೂಸ್ ಗೈಸ್. ಸೊ ನೋಡು ಏನಾಗ್ತದೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೈನ್. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೇದಾಗಲಿ ಗೈಸ್.